20 ವರ್ಷಗಳಿಂದ ರಸ್ತೆ ಚರಂಡಿ ಇಲ್ಲದ ಕೂಡಲಕುಪ್ಪೆ ಗ್ರಾಮ. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕಿದ ಗ್ರಾಮಸ್ಥರು. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಬುಕನಕೆರೆ ಹೋಬಳಿ ವಿಠಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡಲಕುಪ್ಪೆ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ರಸ್ತೆ ಚರಂಡಿಯನ್ನು ಕಾಣದೇ ಇರುವುದು ಕಂಡುಬಂದಿದೆ. ಅಲ್ಲದೆ ಗ್ರಾಮಕ್ಕೆ ಯಾವುದೇ ಬಸ್ಸು ಆಟೋಗಳು ಸಹ ರಸ್ತೆ ಇಲ್ಲದ ಕಾರಣ ಗ್ರಾಮಕ್ಕೆ ಬರಲು ಹಿಂಜರಿಯುತ್ತಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ತುಂಬಾ ಹಿಂದುಳಿದ ಗ್ರಾಮವಾಗಿದೆ. ಎಷ್ಟೋ ಹಲವಾರು ಬಾರಿ ಸರ್ಕಾರಕ್ಕೆ ಗ್ರಾಮಸ್ಥರು ಅರ್ಜಿಯ ಮೂಲಕ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತನಾಡಿದರೂ ಸಹ ಯಾವುದೇ ರೀತಿ ಸ್ಪಂದನೆ ಇಲ್ಲದೆ ಇದರಿಂದ ಹಳ್ಳಿಯ ಜನರು ಬೇಸತ್ತು ಹೋಗಿದ್ದಾರೆ. ಅಲ್ಲದೆ ಸತತ ಮಳೆಯಿಂದಾಗಿ ರಸ್ತೆಯಲ್ಲಿ ಕೊಳಚೆ ನೀರು ಹರಿಯುತ್ತಿದೆ. ರಸ್ತೆಯು ಕೆಸರುಗದ್ದೆಯಾಗಿದ್ದು ಗ್ರಾಮಸ್ಥರು ನಾಟಿ ಮಾಡುವ ಮೂಲಕ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕಿದ್ದಾರೆ. ಸತತ ಮಳೆಯಿಂದಾಗಿ ಡೆಂಗು ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮನೆಯಿಂದ ಹೊರಗೆ ಬರಲು ಸಾಧ್ಯವಾಗದೆ ಕೆಲಸಕ್ಕೆ ಹೋಗದೆ ತುಂಬಾ ತೊಂದರೆಯಾಗಿದೆ. ಮಳೆಗಾಲದಲ್ಲಿ ಶಾಲೆ ಮಕ್ಕಳು, ವಯಸ್ಸಾದ ಹಿರಿಯರು, ದನ ಕರು ಮತ್ತು ಮೇಕೆಗಳು ರಸ್ತೆಯಲ್ಲಿ ಓಡಾಡಲು ಬಹಳ ತೊಂದರೆಯಾಗಿರುತ್ತದೆ ಮತ್ತು ಅನೇಕರು ಬಿದ್ದು ಗಾಯಗಳಾಗಿ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಮಾಧ್ಯಮಗಳ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡರು. ಕನ್ನಡ ಕೆಳಗೆ ಬಂದು ನಾಟಿ ಮಾಡು. ನೀನೇನು ಒಳ್ಳೆ ನಾಟಿ ಮಾಡ್ಬೇಕು, ನೀವು ನೀರೊಳಗೆ ನಾಟಿ ಮಾಡ್ಬೇಕು. ಇರ್ಲಿ ಹೆಸರು ಯಾವಾಗ ಬಿದ್ದಿದ್ದು? ಅನುಕೂಲ ಮಾಡಿಕೊಡ್ಬೇಕು. ಈ ಡೆಂಗು ಜನಗಳು ಬಂದು ಎಲ್ಲರೂ ಸಾಯ್ತಾ ಇದ್ದಾರೆ.
ಮಾಡಿಕೊಡ್ಬೇಕು ಅಂತ ನಮ್ಮ ಗ್ರಾಮ ಪರವಾಗಿ ನಾವು ಕೇಳ್ಕೊತೀವಿ. ಸಂಬಂಧಪಟ್ಟ ಅಧಿಕಾರಿಗಳಾಗಿ PWD ಇದೆ, ಈ PWD ಏನಿದೆ PWD ಅದು ಮುಖಾಂತರ ನಮ್ಮ ಮನಸ್ಸಿನ ಯಾವ ಊರಲ್ಲಿ ಯಾವ ಬಿಸ್ನೆಸ್ ಹಾಕ್ಬೇಕು ಹೋಗಿವೆ, ಯಾವ ಒಂದು ಬಿಸ್ನೆಸ್ ಸರಿ ಇಲ್ಲ ಸರ್, ವಿಡಿಯೋ ಮಾಡಿದಾಗ ಯಾವ ಬಿಸ್ನೆಸ್ ಸರಿ ಇಲ್ಲ ಸರ್, ಸ್ಕೂಲ್ಗೆ ಹೋಗೋಕ್ಕಾಗ್ತಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಊರಿಂದ ಹೊರಗಡೆಗೆ ಹೋಗೋಕ್ಕಾಗ್ತಿಲ್ಲ ಸರ್, ಹೊರಗಡೆಗೆ ಬಂದೆ ಹೊರಗಡೆಗೆ ಹೋಗೋದು ಬೇಡ ಅನಿಸ್ತದೆ, ಹೊರಗಡೆ ಇದ್ದರೆ ಊರೊಳಗೆ ಬರೋದು ಬೇಡ ಅನಿಸ್ತದೆ ಸರ್. ಊರಲ್ಲಿ ಯಾವ ರಸ್ತೆ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾರು ಬಂದಿಲ್ಲ, ಯಾವ ಎಲೆಕ್ಷನ್ ಬಂದರೆ ಯಾರು ರೋಡನ್ನು ಸರಿ ಮಾಡಿಸ್ತಾರೆ, ಯಾವ ಊರು ಹೊರಗಡೆ ಬರೋಲ್ಲ, ನಾವು ಯಾರನ್ನೇ ಎಲೆಕ್ಷನ್ ಈ ರೋಡ ಸರಿ ಮಾಡಿ ಸರಿ ಮಾಡಿಸ್ಕೊಡ್ಬೇಕು ಅಂತ ಸರಿ ಕೇಳಿದೆ ಸರ್. ಸ್ಕೂಲ್ಗೆ ಮಕ್ಕಳು ಹೋಗೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಸರ್, ಮತ್ತೆ ಬಿದ್ದಿ ಕಾಲೆಲ್ಲ ಏಟ್ ಮಾಡ್ಕೊಂಡಿದ್ದಾರೆ ಸರ್, ಯಾವ ಥರ ಹೊಣೆ ಸರ್, ಯಾವ್ಯಾವ ಹೊಣೆ ಎಲೆಕ್ಷನ್ ಮಾತ್ರ ಎಲ್ಲ ಬರ್ತಾರೆ ಸರ್. ನಮ್ಮ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಸುಮಾರು ಇವಾಗಿಂದ 33 ವರ್ಷ ಇದೇ ಪರಿಸ್ಥಿತಿ. ನಮ್ಮ 70-75 ವರ್ಷದ್ದು ಏಜ್ ಆಗಿರೋರೆಲ್ಲ ಹಿರಿಯರಾಗಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಅವರಿದ್ದಾಗಿದ್ದನು ಕೂಡ ಇದೇ ಪರಿಸ್ಥಿತಿ. ಪಂಚಾಯತಿಗೆ ಹೋಗ್ತಾರೆ, ಹೋಗಪ್ಪ ತಾಲೂಕು ಆಫೀಸ್ಗೆ ಹೋದ್ರೆ ಮೇಲೆ ತಪ್ಪು. ಈ ರೋಡು ಪರಿಸ್ಥಿತಿನ ಸ್ವಲ್ಪ ತೋರಿಸ್ಬೋದು. ಆ ರೋಡಿನ ಪರಿಸ್ಥಿತಿನ ಒಂದ್ಸರಿ ನೋಡಿದ್ರೆ ಈ ಊರೊಳಗಡೆಗೆ ಒಂದ್ಸರಿ ಬಂದು ಹೋಗುತ್ತೆ ಸಾಕಪ್ಪ ಅಂತ ಮಾತಾಡ್ತಾರೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ ನೋಡಿ. 12-15 ವರ್ಷದಿಂದ ವ್ಯಾಪಾರ ಮಾಡ್ತೀವಿ, ಅವರು ಕೂಡ ಮಾತಾಡ್ತಾರೆ ಅವ್ರ ಮೈಯಲ್ಲಿ. ಆದರೆ ಈ ಊರಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ನನಗೆ ಯಾಕೆ ತಗೋ ನಾವು ಪಂಚಾಯತಿ ಹತ್ರ ನಿಂತ್ಕೊಂಡ್ರೆ ನಾಳೆ ಬನ್ನಿ ನಾವು MLA ಹತ್ರ ಹೋಗಿ ಲೆಟ್ರ್ ಕೊಟ್ಟರೆ ಆ ಲೆಟ್ರನ್ನ ಯಾವುದೋ ಕಸಿನ ಬುಟ್ಟಿಗೆ ಹಾಕ್ತಾರೆ. ಕೆಲಸಗಳಂತೂ ಆಗೋದು ಸುಮಾರು ನೋಡಿ ಸರ್. ಇವತ್ತಿನ ಯುವಕರಿಗೆ ಏನು ತೊಂದರೆ ಆಗೈತೆ ಅಂದರೆ ಬಸ್ಸು ಟರ್ನ್ ಆಗೋ ಶೋಗೆ ಕಿಟಕಿಲೇ ಬಿದ್ದೋಗ್ಬಿಟ್ಟವನ್ನ ಡೋರ್ ಮುಂದೆ ನಿಂತ್ಕೊಂಡ್ರೆ ಡೋರಲ್ಲೇ ಬಿದ್ದೋಗ್ಬಿಟ್ಟು. ಈ ರೋಡ್ ಕಾಲೇಜ್ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇದ್ದರೆ ಅವ್ರ 10 ಜೊತೆ ಗಾಡಿ ನಿಲ್ಲಿಸ್ತಾರೆ. ಯಾಕೆ ಅಂದರೆ ಪರಿಸ್ಥಿತಿ ಹೆಂಗೈತೆ, ಬಸ್ ಬರಲ್ಲ, ವ್ಯವಸ್ಥೆ ಇಲ್ಲ, ಆಟೋ ಅಂತೂ ಬರೋದೇ ನಿಲ್ಲಿಸ್ಬಿಟ್ರು. ಈ ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮೂರು ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಚಿಕ್ಕ ಮಕ್ಳಿಗಾಗಿರ್ಬೋದು, ಬಸ್ಸು ಸ್ಕೂಲ್ ವ್ಯಾನ್ಗಳಾಗಿರ್ಬೋದು ತುಂಬ ಭಯ ಬೀಳ್ತಾ ಇರ್ಬೋದು. ಇವತ್ತಿನ ದಿನಗಳು ಏನಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಡೆಂಗು, ಜ್ವರ ಈ ಥರ ಕಾಯಿಲೆಗಳು ತುಂಬಗಳೇ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾವೇನು ಮಾಡಬೇಕು ಅಂದರೆ ಇವತ್ತು ನಾವು ಒಗ್ಗಟ್ಟಾಗಿ ನಿಂತಿದ್ದೀವಿ. ಎಷ್ಟೇ ಒಗ್ಗಟ್ಟಾಗಿ ನಿಂತ್ಕೊಂಡು ಹೋದ್ರು ಅಲ್ಲಿ ಹೊಡೆದಾಕಿರ್ತಾರೆ. ಯಾರೂ ಕೂಡ ಕಾನೂನು ಅಧಿಕಾರಿಗಳು ತಲೆಗೆಡಿಸ್ಕೊಳ್ಳಲ್ಲ. ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ, ನಮ್ಮ ಮೀಡಿಯಾದವ್ರು ಏನಾರು ಒಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ಇವತ್ತು ನೀವೇ ನಮಗೆ ಸಪೋರ್ಟ್ ಮಾಡ್ಬೇಕು ಸರ್. ಇವತ್ತು ನಮಗೆ ಏನಾದ್ರು ಒಂದು ಒಳ್ಳೇದಾಗಬೇಕು ಅಂದರೆ ಅದು ನಿಮ್ಮಿಂದನೇ ಅಷ್ಟನ್ನು ಬಿಟ್ಟರೆ ಇದು ಅಧಿಕಾರಿಗಳ ಕೈಲಿ ಮಾಡಿಸ್ಬೇಕು ಅಂದರೆ ನಿಮ್ಮಿಂದನೇ ಸರ್. ಯಾಕೆಂದರೆ ನಮ್ಮ ಊರಿನಲ್ಲಿ ಇದು ನಮ್ಮಂಥ ಅಮಾಯಕ ಜನಗಳಿಗೆ ತುಂಬ ಮೋಸ ಮಾಡ್ತಾರೆ ಕಾನೂನು ಸರ್. ಅದಕ್ಕೋಸ್ಕರ ನಿಮಗೆ ನಾವು ಭಯಭೀತರವಾಗಿ ನಿಂತ್ಕೊಂಡು ಭಯದಿಂದಲೇ ಮಾತಾಡ್ತೀವಿ ಸರ್. ಯಾಕೆಂದರೆ ಹೋಗಪ್ಪ ಆಚೆಗೆ ನಿಂತ್ಕೊಳ್ಳಪ್ಪ ಸೈಡ್ಗೆ ಅನ್ನೋರೇ ಜಾಸ್ತಿ ಕಾನೂನು. ಎಂಥ ಓದಿರೋರು ಹೋದ್ರೂ ಅದೃಷ್ಟ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಕೂಲಂಕುಷವಾಗಿ ನಿಮ್ಮನ್ನೇ ಕರೆಸಿ ನಿಮ್ಮ ಮುಂದೆನೇ ಮಾತಾಡ್ತೀವಿ. ಇಡೀ ರಾಜ್ಯಕ್ಕೆ ಗೊತ್ತಾಗಲಿ ಈ ಕೂಜುಕುಪ್ಪೆ ಗ್ರಾಮದಲ್ಲಿರುವಂಥ ಪರಿಸ್ಥಿತಿ ಅನ್ನೋದನ್ನು ನೀವು ತೋರಿಸ್ತಾ ಇದ್ದೀವಿ ಸರ್. ಅದು ನಾನು ಕಳಕಳಿಯಿಂದ ಕೇಳ್ಕೊಳ್ಳುವಂಥ ಮಾತುಗಳು. ಇದು ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ ಕೇರ್ಪಾಡಲ್ಲಿ DTH ಲೀಡರ್ ಇನ್ಸ್ಟಾಲ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಹಳ್ಳಿಗೆ ನಾನು ಸುಮಾರು ದಿನ ನಾನು ಇನ್ಸ್ಟಾಲೇಷನ್ಗೆ ಬರ್ತಾನೆ ಇರ್ತೀನಿ. ಬಂದಾಗ ಈ ಮಳೆಗಾಲದಲ್ಲಿ ರಸ್ತೆ ಈ ರೀತಿ ಕಾಮಗಾರಿ ಇರುತ್ತೆ, ನಮಗೆ ಬರೋಕ್ಕೆ ಬೇಜಾರು. ಇನ್ನು ಎಲ್ಲಿ ಸೊಳ್ಳೆ ಗಿಳ್ಳೆ ಕಚ್ಚಿಬಿಟ್ಟು ಡೆಂಗಿ ಜ್ವರ ಬಂದ್ಬಿಡೋದು ಅಂತ ನಮಗೆ ಭಯ. ಇನ್ನು ಬೇಸಿಗೆ ಮೂಮೆಂಟಲ್ಲಿ ಬಂದರೆ ರಸ್ತೆ ಏರುಪೇರು ಇದು ಒಣಗಿ ಅಲ್ಲೇ ಬೆಸ್ಟ್ ಹೋಗಿ ಫುಲ್ಲು ಏರುಪೇರು ಇದಕ್ಕೆ ಇನ್ಸ್ಟಾಲೇಷನ್ಗೆ ನಾವು ಹೋಗಿ ಅಂದರೆ ನಾವು ಇಲ್ಲಿ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ. ದಯವಿಟ್ಟು ನಮಗೆ ಒಂದಿನಕ್ಕೆ ನಮಗೆ ಈ ರೀತಿ ಮನಸ್ಸು ಬರೋದಿಲ್ಲ ಅಂದರೆ ಇನ್ನು ವಾಸಿಸೋ ಜನಕ್ಕೆ ಇನ್ನೆಷ್ಟು ಬೇಜಾರು ಬಂದಿರಬೇಕಂತ ನೀವೇ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಬಂದ ಗಮನಕ್ಕೆ ಸರಿಪಡಿಸ್ಕೊಡ್ಬೇಕಾಗಿ ಸ್ವಲ್ಪ ಕೇಳ್ಕೊತಿದ್ದೀವಿ. ಒಂದು ಸ್ವಲ್ಪ ನಮಗೆ ಬರೋಕ್ಕೆ ಮನಸ್ಸಿಲ್ಲ ಅಂದರೆ ಪಾಪ ವಾಸಿಸೋ ಜನಗಳಿಗೆ ಇನ್ನೆಷ್ಟು ಬೇಜಾರಾಗಿರ್ಬೇಕು